ಹಾಯ್ ಎವ್ರಿವನ್, ನಾನಿವತ್ತು ನಿಮಗೆ ಮೀಶೋದಿಂದ ತಗೊಂಡಿರೋ ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹತ್ರ ಬಂತು, ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಇದು ನಾನು ಹೋದ ವರ್ಷವೇ ತೊಗೊಂಡಿದ್ದೆ. ನಿಮಗೆ ಒಂದು ತೋರಿಸೋಣ ಯಾವ ಥರ ಕ್ವಾಲಿಟಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಮಿಡ್ಲಲ್ಲಿ ಬೌಲ್ ಇದೆಯಲ್ಲ, ಅದಕ್ಕೆ ನೀರು ಹಾಕ್ಬಿಟ್ಟು ಹೂವಿದ್ದು ಅಲಂಕಾರ ಮಾಡ್ಬೋದು. ನಿಮಗೆ ಸ್ಯಾಂಪಲ್ ತೋರ್ಸೋಕ್ಕೋಸ್ಕರ ಪಿಕ್ಚರ್ ಹಾಕಿದ್ದೀನಿ. ಆಯಿಲು ಹಾಕ್ಕೋಬೋದು, ಇಲ್ಲ ಪರ್ಫ್ಯೂಮು ಕ್ಯಾಂಡ್ಲು ಬರುತ್ತೆ ಅದನ್ನು ಇಟ್ಕೋಬೋದು. ನಾನು ಸಜೆಸ್ಟ್ ಮಾಡೋದೇನೆಂದರೆ ಪರ್ಫ್ಯೂಮ್ ಕ್ಯಾಂಡಲ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಎಷ್ಟು ಬೇಕು ಅಷ್ಟು ಹುರ್ಕೊಂಡು. ಇದು ಆಯಿಲ್ ಆದರೆ ಸ್ವಲ್ಪ ನಮಗೆ ಕೆಲಸ ಜಾಸ್ತಿ ಇಡಿಸುತ್ತೆ. ಅದನ್ನು ಕ್ಲೀನಿಂಗ್ ಮಾಡೋದು ಎಲ್ಲ ಕಷ್ಟನೇ ಅನಿಸುತ್ತೆ. ಹೀಗೆ ಪ್ಲೈನಾಗಿ ಇಟ್ಕೋಬೋದು. ಇನ್ನೊಂದು ನಾವು ಅದಕ್ಕೆ ಎಕ್ಸ್ಟ್ರಾ ಒಂದು ಇದು ಕೊಟ್ಟಿದ್ದಾರೆ, ಇನ್ನೊಂದು ದೀಪದ್ದು, ಅದನ್ನು ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಎಕ್ಸ್ಟ್ರಾ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ಥರ ಕಾಣಿಸುತ್ತೆ. ಇದರ ಪಿಕ್ಚರು ಹಾಕಿದ್ದೀನಿ. ಇದರ ಅಮೌಂಟ್ ಬಂದುಬಿಟ್ಟು 338. ತುಂಬ ಚೆನ್ನಾಗಿದೆ ಕ್ವಾಲಿಟಿ. 1 ವರ್ಷವೇ ಆಯಿತು. 2 ಟೈಮ್ ಯೂಸ್ ಮಾಡಿದ್ದೀನಿ, ದೀಪಾವಳಿ ಟೈಮ್ ಮತ್ತು ವರಮಹಾಲಕ್ಷ್ಮಿ ಪೂಜೆ ಟೈಮಲ್ಲಿ. ಅಂದರೆ ನಾನು ಇಟ್ಟಿರೋದು ಕ್ಯಾಂಡಲ್ ಹೇಳೋದ್ನಲ್ಲ, ಅದನ್ನು ಇಟ್ಟು ನಾನು ಇದು ಮಾಡಿರೋದು. ಆಗಿದ್ದರಿಂದ ತುಂಬ ನೀಟಾಗಿದೆ. ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾಯಿದ್ದು ರೆಡಿ ರಂಗೋಲಿ. ಇದು ಏನಂದರೆ ಹಾಕ್ಬಿಟ್ಟು ಇದು ಮಾಡೋ ಅಂಥದ್ದಲ್ಲ. ಹೀಗೆ ಇಟ್ಟುಬಿಟ್ಟು ರಂಗೋಲಿ ಪುಡಿನ ನಾವು ಸ್ಪ್ರೆಡ್ ಮಾಡ್ತಾ ಹೋಗ್ತಾ ಇರೋದಷ್ಟೇ. ನಮಗೆ ಯಾವ ಕಲರ್ ಬೇಕು ಆ ಕಲರ್ನ ಚಾಯ್ಸ್ ಮಾಡ್ಕೊಂಡು ಯಾವ ಥರನೂ ಹಾಕೋಬೋದು ಕಲರ್ನ. ತುಂಬ ಚೆನ್ನಾಗಿ. ಇದು 154, 154. ಇದನ್ನು ಅಷ್ಟೇ 1 ಇಯರ್ ಆಯಿತು. ನಮಗಿದ್ರ ಬೆನಿಫಿಟ್ ಏನು ಅಂತಂದರೆ, ದೇವ್ರ ರೂಮಲ್ಲೂ ಇಟ್ಕೋಬೋದು, ಆಮೇಲೆ ನಾವು ತುಳಸಿ ಕಟ್ಟೆ ಇದೆಯಲ್ಲ ಅಲ್ಲೂ ಇಟ್ಕೋಬೋದು. ನಮಗೆ ಎಲ್ಲಿ ಬೇಕಾದರೂ ರಂಗೋಲಿ ಹಾಕಬೇಕು ಅನಿಸುತ್ತೆ ಅಲ್ಲೆಲ್ಲ ನಾವು ಡಿಸೈನು ಕಲ್ಲರ್ನ ಚೇಂಜ್ ಮಾಡಿಕೊಂಡು ಇಟ್ಕೊಂಡಿರ್ಬೋದು. ತುಂಬ ಚೆನ್ನಾಗಿದೆ. ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು ನೀವು ಇದನ್ನು. ನಾನು ನೋಡಿ ರಂಗೋಲಿ ಪುಡಿನ ಹಾಕಿಬಿಟ್ಟು ಡೆಕೋರೇಷನ್ಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಮ್ಯಾಟು. ವೈಟ್ ಕಲರಲ್ಲಿದೆ, ಗೋಲ್ಡನ್ ಕಲರ್ ಮಿಕ್ಸ್ ಇದೆ. ತುಂಬ ಚೆನ್ನಾಗಿದೆ. ರೆಡ್ ಮಿಡ್ಲಲ್ಲಿ ರೆಡ್ಡು ಗೋಲ್ಡು ಎಲ್ಲ ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಏನಕ್ಕೆ ನಾನು ತೊಗೊಂಡಿದ್ದೀನಿ ಅಂತಂದರೆ, ನೈವೇದ್ಯ ಆಗಲಿ ಏನಕ್ಕಾದರೂ ನಾವು ಡೈರೆಕ್ಟಾಗಿ ಇಡೋಕ್ಕಾಗಲ್ಲ ಕೆಳಗಡೆ ಅನ್ನೋದು ಒಂದೇ ಇದಕ್ಕೋಸ್ಕರ ಈ ಥರ ಮ್ಯಾಟ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದರ ಕ್ವಾಲಿಟಿ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಇದನ್ನು ಅಷ್ಟೇ ನೀವು ಪರ್ಚೇಸ್ ಮಾಡ್ಬೋದು. ಇದು ಅಷ್ಟೇ 1 ವರ್ಷ ಆಯಿತು ಇದನ್ನು ಕೂಡ ತಗೊಂಡು. ಹೇಗೆ ತೊಗೊಂಡಿದ್ದೀನಿ ಹಾಗೇ ಇದೆ ಇದು ಕೂಡ. ಇದರ ಪಿಕ್ಚರ್ನೂ ಅಟ್ಯಾಚ್ ಮಾಡಿದ್ದೀನಿ. ಇದರ ರೇಟ್ ಬಂದುಬಿಟ್ಟು 130. ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ತೊಗೊಂಡಿರೋದು ಇದನ್ನಷ್ಟೇ ತುಂಬ ಕ್ಯೂಟಾಗಿದೆ. ನಮಗೆ ತುಂಬ ಯೂಸ್ ಆಗುತ್ತೆ. ಏನಕ್ಕಂತ ಹೇಳ್ತೀನಿ. ಇದು ನೋಡಿ ಸ್ಟ್ರೈಟಾಗಿದೆ. ಇದನ್ನು 3 ಲೇಯರ್ ಥರ ಮಾಡಿದ್ದಾರೆ. ಇದರಲ್ಲೂ ಅಷ್ಟೇ ನೈವೇದ್ಯ ನಾವು ದೇವ್ರ ಮನೆಯಲ್ಲಿ ಆರಾಮಾಗಿ ಇಟ್ಕೋಬೋದು. ತಟ್ಟೆ ಮೇಲೆ ಇಟ್ಕೊಂಡು ಇದ್ರ ಮೇಲೂ ಇಟ್ಕೋಬೋದು. ಇಲ್ಲೂ ಯೂಸ್ ಆಗುತ್ತೆ ಇದು ನಮಗೆ. ತುಂಬ ಚೆನ್ನಾಗಿದೆ. ಇದನ್ನು ಅಷ್ಟೇ ನೀವು ಪರ್ಚೇಸ್ ಮಾಡ್ಬೋದು. ಇದನ್ನು ನಾನೊಂದು 1.5 ವರ್ಷ ಆಯಿತು ಅನಿಸುತ್ತೆ. ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು ಇದನ್ನು. ಏನು ಕ್ವಾಲಿಟಿಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾನು ಡೆಕೋರೇಷನಿಗೆ ಈ ಥರ ಒಂದು 6 ಪೀಸ್ ತೊಗೊಂಡಿದ್ದೀನಿ. ಇದಕ್ಕೆ 138. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು 1 ಇಯರ್ ಆಯಿತು. ಇದು ಅಷ್ಟೇ ವರಮಹಾಲಕ್ಷ್ಮಿ ಪೂಜೆ ಟೈಮಲ್ಲಿ ಬ್ಯಾಕ್ ಸೈಡು ನಾವು ಇದನ್ನು ಸ್ಟಿಕ್ ಮಾಡ್ಕೋಬೋದು. ಈ ಥರ ಹುಕ್ಸು ಕೊಟ್ಟಿದ್ದಾರೆ. ಇಲ್ಲ ಅಂದರೆ ಡಬಲ್ ಗಮ್ ಟೇಪಲ್ಲಿ ಕೂಡ ನೀವು ಹಾಕೋಬೋದು. ಟೋಟಲಾಗಿ 6 ಪೀಸ್ ಬಂದಿದೆ. ಯೂಸ್ ಮಾಡ್ಕೋಬೋದು, ತೊಗೋಬೋದು. ನೆಕ್ಸ್ಟ್ ನಾನು 2 ಬೌಲ್ ಥರ ಬಂದಿದೆ, ಅದನ್ನು ತೊಗೊಂಡಿದ್ದೀನಿ. ಅಂದರೆ ಈಗ ಔಟ್ಸೈಡ್ ಈಗ ಡೆಕೋರೇಷನಿಗೆ ಅಂತ ನಾನು ತೊಗೊಂಡಿದ್ದೆ. ಆದರೆ ಇದರಲ್ಲಿ ಒಂದು ಡ್ಯಾಮೇಜ್ ಏನು ಅಂತಂದರೆ, ಒಂದು ಚೆನ್ನಾಗಿ ಬಂದಿದೆ, ಇನ್ನೊಂದು ಕಲರ್ ಸ್ಪ್ರೆಡ್ ಆಗಿದೆ, ಇನ್ನೊಂದು ಅಷ್ಟೇ ಚೆನ್ನಾಗಿದೆ, ಏನೂ ಆಗಿಲ್ಲ. ಒಂದು ಕ್ವಾಲಿಟಿ ಮಾತ್ರ ಇದಾಗಿದೆ. ಸ್ವಲ್ಪ ಕಲರ್ ಮಾತ್ರ ಹೋಗಿದೆ, ಆದರೆ ಗಟ್ಟಿ ಇದೆ, ತುಂಬ ಚೆನ್ನಾಗೂ ಇದೆ. ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ತೊಗೊಂಡಿರೋದು ಪ್ಲಾಸ್ಟಿಕ್ಕು ಹಾರ ಬರುತ್ತಲ್ಲ ಆ ಥರ ತೊಗೊಂಡಿದ್ದೀನಿ. ಸುಮ್ಮನೆ ಬ್ಯಾಕ್ ಸೈಡ್ ಅಷ್ಟೇ ಡೆಕೋರೇಷನಿಗೆ ಚೆನ್ನಾಗಿ ಕಾಣಲಿ ಅಂತ ಅಷ್ಟಕ್ಕೆ ನಾನು ಬ್ಯಾಕ್ ಸೈಡಿಗೆ ತೊಗೊಂಡಿದ್ದೀನಿ. ಏನೋ ಇಷ್ಟ ಆಯಿತು, ಈ ಥರ ಚೆನ್ನಾಗಿದೆ ಅಂತ ತೊಗೊಂಡಿದ್ದೆ. ಆದರೆ ಪ್ಲಾಸ್ಟಿಕ್ ಅಲ್ವಾ, ಓಕೆ ಚೆನ್ನಾಗಿದೆ. ಡೆಕೋರೇಷನ್ ಮಾತ್ರ ಮಾಡ್ಕೋಬೋದು. ಪಿಕ್ಚರ್ ಹಾಕಿದ್ದೀನಿ ನೋಡಿ. ಈ ಥರ ಬರುತ್ತೆ. ಅಂದರೆ ಡಿವೈಡ್ ಇರುತ್ತೆ 2, ಮಧ್ಯದಲ್ಲಿ ಒಂದು ಈ ಥರ 2 ಹೋಲ್ ಕೊಟ್ಟಿರ್ತಾರೆ. ಹೋಲ್ ಕೊಟ್ಬಿಟ್ಟು ಡಿಸೈನ್ ಆಲ್ರೆಡಿ ಇರುತ್ತೆ, ಅದನ್ನು ಹೋಲ್ ಸಿಕ್ಸ್ಬಿಟ್ಟು ಆ ಕಡೆ ಈ ಕಡೆ ಇದು ಮಾಡಿದ್ರೆ ಆಯಿತು. ಸಿಂಗಲ್ ಪೀಸ್ 2 ಕೊಟ್ಟಿದ್ದಾರೆ ನೋಡಿ. ಚೆನ್ನಾಗಿದೆ. ಡೆಕೋರೇಷನ್ ಮಾಡ್ಕೋಬೋದು. ಡೋರಿಗೆಲ್ಲ ಹಾಕೋದು ತುಂಬ ಲಕ್ಷಣ ಅಲ್ಲ, ಮಾಮೂಲಿ ಅದೇ ಹೇಳಿದ್ನಲ್ಲ ಡೆಕೋರೇಷನಿಗೆ ಅಷ್ಟೇ.
ನೆಕ್ಸ್ಟ್ ನಾನು ಇದೊಂದು ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು ಇದು ಡ್ರೈ ಫ್ರೂಟ್ಸ್. ವರಮಹಾಲಕ್ಷ್ಮಿ ಪೂಜೆ ಟೈಮಲ್ಲಿ ಡ್ರೈ ಫ್ರೂಟ್ಸ್ ಇಟ್ಬಿಟ್ಟು ಡೆಕೋರೇಷನಿಗೆ ಅಂತ ತೊಗೊಂಡಿದ್ದೀನಿ. ನನಗೇನು ಇಷ್ಟ ಆಯಿತು. 6 ಇದು ಬರುತ್ತೆ. ಇದರಲ್ಲಿ ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕ್ಕೋಬೋದು. ಎಷ್ಟು ಡ್ರೈ ಫ್ರೂಟ್ಸ್ ಇದೆ ಎಲ್ಲನೂ ಹಾಕಿಬಿಟ್ಟು ಇದು ಮಾಡ್ಕೋಬೋದು. ಕ್ವಾಲಿಟಿನೂ ಚೆನ್ನಾಗಿದೆ. ರೇಟ್ ಬಂದುಬಿಟ್ಟು 126. ಇದು ಅಷ್ಟು 1 ಇಯರ್ ಆಯಿತು. ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ಈ ಎಲ್ಲ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಎನಿಸಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಇನ್ನೊಬ್ಬರು ತಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.